ಇವತ್ತಿನ ಸ್ಪೆಷಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್. ನೀವು ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇದ್ರೂ ಪರವಾಗಿಲ್ಲ, ಬೇಕರಿ ಅಷ್ಟೇ ಪರ್ಫೆಕ್ಟ್ ಆ್ಯಂಡ್ ಡೆಲಿಷಿಯಸ್ ಆಗಿ ಮಾಡ್ತೀರಾ. ಅದಕ್ಕೆ ನೀವು ಸಿಂಪಲ್ ಆಗಿ ನಾ ಹೇಳಿರೋ ಪ್ರೊಸೀಜರ್ ಆ್ಯಂಡ್ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿದರೆ ಸಾಕು. ನೀವೇ ಎಕ್ಸ್ಪರ್ಟ್ ಥರ ಕೇಕ್ ಪ್ರಿಪೇರ್ ಮಾಡ್ತೀರಾ, ಅದು ಕೂಡ ಅವನ್ ಇಲ್ದೇನೆ. ಸೊ ಫಸ್ಟ್ ನಾನಿಲ್ಲಿ 2 ಆರೆಂಜಸ್ ತಗೊಂಡು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಎಲ್ಲಾನು ಸೋಕ್ ಮಾಡ್ಬೋದು. ಟ್ರೆಡಿಷನಲ್ ಪ್ಲಮ್ ಕೇಕ್ನ ಯೂಶಲಿ ರಮ್, ಬ್ರ್ಯಾಂಡಿ ಅಥವಾ ವೈನಲ್ಲಿ ಸೋಕ್ ಮಾಡ್ತಾರೆ. ಮಿನಿಮಮ್ 1 ಡೇ ಇಂದ ನೆನ್ಸೋಕ್ಕೆ ಸ್ಟಾರ್ಟ್ ಆಗಿ 3 ಡೇಸ್, 15 ಡೇಸ್, ಸಮ್ಟೈಮ್ಸ್ ತಿಂಗಳಗಟ್ಲೆ ಸೋಕ್ ಮಾಡಿ ಇಡ್ತಾರೆ. ಮೇನ್ ಇಂಟೆನ್ಷನ್ ಇಷ್ಟೇ, ಕೇಕ್ನಲ್ಲಿ ಆ ಫ್ಲೇವರ್ ಡೀಪ್ ಆ್ಯಂಡ್ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಕೇಕ್ ಡ್ರೈ ಆಗದೆ ಮಾಯ್ಸ್ಟ್ ಆಗಿರಬೇಕು ಅಂತ. ನಾನಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಜ್ಯೂಸ್ನ ಸ್ಟ್ರೈನ್ ಮಾಡಿಕೊಂಡು ಮೆಷರ್ ಮಾಡಿ ಹಾಕೊತಾ ಇದ್ದೀನಿ. ನನಗೆ ಹಾಫ್ ಕಪ್ ಆರೆಂಜ್ ಜ್ಯೂಸ್ ಬೇಕಿತ್ತು. ಇಲ್ಲಿ ಎಕ್ಸಾಕ್ಟ್ ಆಗಿ ಹಾಫ್ ಕಪ್ ಸಿಕ್ಕಿದೆ. ಆರೆಂಜ್ ಜ್ಯೂಸ್ ಬದಲು ಆಪಲ್ ಜ್ಯೂಸ್ ಅಥವಾ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಕೂಡ ತಗೋಬಹುದು. ಬಟ್ ಟ್ರಸ್ಟ್ ಮೀ, ಫ್ರೆಶ್ ಜ್ಯೂಸ್ ಅಲ್ಲೇ ಮಾಡಿದ್ರೆ ಕೇಕ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸೋಕ್ ಮಾಡೋಕೆ ನಾನಿಲ್ಲಿ ಡ್ರೈ ಗ್ರೇಪ್ಸ್, ಕ್ಯಾಶ್ಯೂ, ಆಲ್ಮಂಡ್ಸ್, ಡ್ರೈಡ್ ಕ್ರ್ಯಾನ್ಬೆರಿ, ಬ್ಲ್ಯಾಕ್ ರೈಸಿನ್ಸ್, ವಾಲ್ನಟ್ಸ್, ರೆಡ್ ಚೆರಿ ತಗೊಂಡಿದ್ದೀನಿ. ಅರೌಂಡ್ ಎಲ್ಲಾನು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಅದರ್ ದನ್ ದಿಸ್ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಬಹುದು, ಲೈಕ್ ಡೇಟ್ಸ್, ಬೆರೀಸ್, ಕ್ಯಾಂಡಿಡ್ ಪೀಲ್ಸ್ ಕೂಡ ತಗೊಬಹುದು. ಎಲ್ಲಾನು ನಾನು ಸಣ್ಣದಾಗಿ ಚಾಪ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಆರೆಂಜ್ ಜ್ಯೂಸಲ್ಲಿ ಹಾಕಿ ನೆನೆಸ್ಕೊತಾ ಇದ್ದೀನಿ. ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಟೂಟಿ ಫ್ರೂಟಿ ಹಾಕೊಂಡಿದ್ದೀನಿ. ನಾನಿಲ್ಲಿ ಸುಮಾರು 2 ಅವರ್ ನೆನೆಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಓವರ್ ನೈಟ್ ಕೂಡ ನೆನೆಸ್ಕೋಬಹುದು. 1 ಡೇಗಿಂತ ಜಾಸ್ತಿ ನೆನೆಸೋದಿದ್ರೆ ಏರ್ ಟೈಟ್ ಜಾರ್ಗೆ ಹಾಕಿ ಎವ್ರಿ ಡೇ ಶೇಕ್ ಮಾಡಿ ಇಡಬೇಕು. ಒನ್ ಮೋರ್ ಇಂಟ್ರೆಸ್ಟಿಂಗ್ ಸ್ಟೆಪ್ ಇನ್ ಪ್ಲಮ್ ಕೇಕ್ ಅಂದ್ರೆ ಅದರ ಮಸಾಲ. ಅದಕ್ಕೆ ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, 4 ಏಲಕ್ಕಿ, 6 ಕಾಳುಮೆಣಸು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಣಶುಂಠಿ ಪುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಜಾಯ್ಕಾಯಿ ಪುಡಿ, ಅದಕ್ಕೆ 1 ಟೀ ಸ್ಪೂನ್ ಶುಗರ್ ಆ್ಯಂಡ್ 1 ಟೀ ಸ್ಪೂನ್ ಸಾಲ್ಟ್ ಹಾಕಿ ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು. ತುಂಬಾ ಫೈನ್ ಪೌಡರ್ ಆಗದೆ ಇದ್ರೂ ಪರವಾಗಿಲ್ಲ, ಫ್ಲೇವರ್ ಬಿಡೋ ತರ ಪೌಡರ್ ಆದ್ರೆ ಸಾಕು. ನೋಡಿ, ಈ ತರ ಬ್ಲೆಂಡ್ ಆದ್ರೆ ಸಾಕು. ಈಗ ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಕ್ಯಾರಮಲ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಒಂದು ಅರ್ಧ ಕಪ್ ಅಷ್ಟು ಶುಗರ್ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ಮೆಲ್ಟ್ ಮಾಡಬೇಕು. ಶುಗರ್ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿ ಕ್ಯಾರಮಲೈಸ್ ಆದ್ಮೇಲೆ ಅದಕ್ಕೆ ಒಂದು 1/4 ಕಪ್ ಅಷ್ಟು ನೀರು ಹಾಕಿ ಸ್ಟಿರ್ ಮಾಡಬೇಕು. ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಅರೌಂಡ್ 1 to 2 ಮಿನಿಟ್ಸ್ ಬಾಯ್ಲ್ ಮಾಡಿ ಫ್ಲೇಮ್ ಆಫ್ ಮಾಡಬೇಕು. ಈಗ ಈ ಕ್ಯಾರಮಲ್ ಕಂಪ್ಲೀಟ್ ಆಗಿ ಕೂಲ್ ಆಗಕ್ಕೆ ಬಿಡಬೇಕು. ಆನ್ ದ ಅದರ್ ಸೈಡ್ ಕೇಕ್ ಮಾಡೋಕೆ ಕುಕ್ಕರ್ಗೆ ಸಾಲ್ಟ್ ಹಾಕಿ ಪ್ರೀ ಹೀಟ್ ಮಾಡೋಕೆ ಇಡ್ತಾ ಇದ್ದೀನಿ. ಅರೌಂಡ್ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಕೆ ಇಡಬೇಕು. ಕ್ಯಾರಮಲ್ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಇದಕ್ಕೆ ಒಂದು 1/4 ಕಪ್ ಅಷ್ಟು ಮೆಲ್ಟೆಡ್ ಬಟರ್ ಹಾಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಆರೆಂಜ್ ಜೆಸ್ಟ್ ಅಂದ್ರೆ ಆರೆಂಜ್ ಸಿಪ್ಪೆನ ತುರ್ದು ಹಾಕೊಂಡಿದ್ದೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗೋ ತರ ಮಿಕ್ಸ್ ಮಾಡ್ಕೊಬೇಕು. ಈಗ ಕ್ಯಾರಮಲ್ ಸಿರಪ್ ರೆಡಿ ಆಗಿದೆ. ಈಗ ಈ ಕ್ಯಾರಮಲ್ ಸಿರಪ್ಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ 1 ಕಪ್ ಅಷ್ಟು ಗೋಧಿ ಹಿಟ್ಟು, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತೆ ಬ್ಲೆಂಡ್ ಮಾಡಿರೋ ಮಸಾಲಾ ಪೌಡರ್ನ ಹಾಕಿ ಜೆಂಟಲ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕೇಕ್ ಆದ್ರೂ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಡಿಲೇ ಮಾಡ್ದಂಗೆ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡಿ ಬೇಕ್ ಮಾಡಕ್ಕೆ ಇಡಬೇಕು. ಡಿಲೇ ಮಾಡೋದ್ರಿಂದ ಕೇಕ್ ರೈಸ್ ಆಗಲ್ಲ, ಅಂದ್ರೆ ಫ್ಲಫಿ ಆಗಿ ಉಬ್ಬಿ ಬರಲ್ಲ. ಸೊ ಕ್ವಿಕ್ ಆಗಿ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡಿ ಬೇಕ್ ಮಾಡೋಕೆ ಇಡಬೇಕಾಗತ್ತೆ. ಈಗ ಇದಕ್ಕೆ ಸೋಕ್ ಮಾಡಿರೋ ಡ್ರೈ ಫ್ರೂಟ್ಸ್ ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಕ್ಚುಲಿ ಪ್ಲಮ್ ಕೇಕ್ ಬ್ಯಾಟರ್ ಸ್ವಲ್ಪ ತಿಕ್ಕಾಗೆ ಇರಬೇಕು. ತೆಳು ಆದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆಗ್ಬಿಡುತ್ತೆ. ತುಂಬಾ ತಿಕ್ ಅನ್ಸಿದ್ರೆ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನನಗಿಲ್ಲಿ ಬ್ಯಾಟರ್ ಕರೆಕ್ಟ್ ಆಗಿದೆ, ಸೊ ನಾನು ಏನೂ ಹಾಕೊಂತಾ ಇಲ್ಲ. ಈಗ ಈ ಬ್ಯಾಟರ್ನ ಗ್ರೀಸ್ ಆಗಿರೋ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಟ್ರಾನ್ಸ್ಫರ್ ಮಾಡಿ ಲೈಟ್ ಆಗಿ ಒಂದ್ 2 ಸರಿ ಟ್ಯಾಪ್ ಮಾಡ್ಕೊಬೇಕು. ನಾನಿಲ್ಲಿ ಗಾರ್ನಿಶಿಂಗ್ಗೆ
ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂತಾ ಇದ್ದೀನಿ. ನೀವು ಬೇಕಿದ್ರೆ ಏನಾದ್ರೂ ಗಾರ್ನಿಷಿಂಗ್ ಹಾಕೋಬಹುದು. ಚಾಕೋ ಚಿಪ್ಸ್, ಡ್ರೈ ಫ್ರೂಟ್ಸ್ ಏನಾದ್ರೂ ಹಾಕೋಬಹುದು. ನಾನಿಲ್ಲಿ ನಾನು ಏನ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದೀನೋ ಅದನ್ನೇ ಡ್ರೈ ಫ್ರೂಟ್ಸ್ ಹಾಕೊಂತಾ ಇದ್ದೀನಿ. ಲೈಕ್ ಕ್ಯಾಶ್ಯೂ, ವಾಲ್ನಟ್, ಬಾದಾಮ್ ಅದನ್ನೇ ಹಾಕೊಂತಾ ಇದ್ದೀನಿ. ಇನ್ಕ್ಲೂಡಿಂಗ್ ಚೆರ್ರಿ, ಕ್ರಾನ್‌ಬೆರ್ರೀಸ್ ಎಲ್ಲ. ನಾನ್ ಎಕ್ಸಾಕ್ಟ್ ಆಗಿ 45 ಮಿನಿಟ್ಸ್ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಲ್ಲೇ ಬೇಕ್ ಮಾಡಿದ್ದೀನಿ. ಕೇಕ್ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಡಿಮೋಲ್ಡ್ ಮಾಡಬೇಕು. ಸೊ ನಾನು ಕವರ್ ಮಾಡಿ ಆರಕ್ ಬಿಟ್ಟಿದ್ದೆ. ಇಟ್ ಲುಕ್ಸ್ ಸೋ ಯಮ್ಮಿ ಅಂಡ್ ಟೆಂಪ್ಟಿಂಗ್, ಸೊ ಐ ಕುಡಂಟ್ ವೇಟ್. ಕೇಕ್ 80% ಕೂಲ್ ಆಗಿದೆ, ಬಟ್ ನಾನ್ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಪರ್ಫೆಕ್ಟ್‌ಲಿ ಬೇಕ್ಡ್. ಇಟ್ಸ್ ಸೋ ಫ್ಲಫಿ ಅಂಡ್ ಸಾಫ್ಟ್. ತುಂಬಾ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ನೋಡ್ತಾ ಇದ್ದೀರಾ. ಇಟ್ಸ್ ಟೂ ಪರ್ಫೆಕ್ಟ್. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಹೆಲ್ಪ್‌ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.